ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕ್ ಪಕೋಡ ಮಾಡಕ್ಕೆ ಹೊರಟಿದ್ದೀನಿ. ಬೇಕಾಗಿರೋಂಥ ಸಾಮಗ್ರಿಗಳು: ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರೋ ಅಂಥದ್ದು ಒಂದು ಈರುಳ್ಳಿ, ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು, ಮತ್ತು ಒಂದು ಹಾಫ್ ಕಪ್ನಷ್ಟು ಕ್ಯಾಪ್ಸಿಕಮ್ಮು, ನಂತರ ಒಂದು ಹಾಫ್ ಕಪ್ನಷ್ಟು ಕಡಲೆ ಹಿಟ್ಟು, ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು, ಮತ್ತು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಮತ್ತು ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು, ನಂತರ 3 ರಿಂದ 4 ಹಸಿಮೆಣಸಿನ್ಕಾಯಿ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರು, ಮತ್ತು ನಂತರ ಇಲ್ಲಿ ಬ್ಲ್ಯಾಕ್ ಸೀಡ್, ಕಲ್ಲುಂಜಿ ಬೀಜ ಅಂತಾರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಪಕೋಡನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಸೊಪ್ಪು ತರಕಾರಿ ಅದೆಲ್ಲ ಅಂದರೆ ಇಷ್ಟ ಆಗಲ್ಲ. ಈಗ ಮಾಡಿಕೊಟ್ರೆ ಅವ್ರಿಗೆ ಅದು ಪಕೋಡ ಜೊತೆ ನಾನು ಸೊಪ್ಪು ತಿಂತಾಯಿದ್ದೀನಿ, ತರಕಾರಿ ತಿಂತಾಯಿದ್ದೀನಿ, ಏನೂ ಗೊತ್ತಾಗಲ್ಲ. ನಮಗೂ ಆರೋಗ್ಯಕರವಾದ ಕೊಟ್ಟರೆ ಇನ್ನೂ ಸಮಾಧಾನ ಇರುತ್ತೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದೊಡ್ಡ ಉರಿನಲ್ಲೇ ಇಟ್ಕೋಬೇಕು. ಕಮ್ಮಿ ಉರಿನಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿಲ್ನ ಏರಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ರಿಸ್ಪಿನೆಸ್ ಬರಲ್ಲ. ಇದಕ್ಕೆ ಬೇರೆ ಏನು ತರಕಾರಿನಾದ್ರೂ ಬಳಸ್ಬೋದು. ನಾನು ಕ್ಯಾಪ್ಸಿಕಮ್ಮೇ ಯಾಕೆ ಬೆಳೆಸಿದ್ದೀನಿ ಅಂದರೆ ಪಾಲಕ್ ಸೊಪ್ಪು ಗ್ರೀನ್ ಇರುತ್ತೆ, ಮತ್ತು ಕ್ಯಾಪ್ಸಿಕಮ್ಮು ಗ್ರೀನು ನೋಡೋಕ್ಕೂ ಕಲರ್ಫುಲ್ಲಾಗಿ ಕಾಣುತ್ತೆ ಅನ್ನೋ ಕಾರಣದಿಂದ ಕ್ಯಾಪ್ಸಿಕಮ್ಮು ಪಾಲಕ್ ಸೊಪ್ಪನ್ನ ಬಳಸಿದ್ದೀನಿ. ಅದರಲ್ಲಿ ಬ್ಲ್ಯಾಕ್ ಸೀಡ್, ಕಲ್ಲುಂಜಿ ಬೀಜ ಸೇರಿಸಿದ್ದೀನಲ್ಲ, ಅದು ಬೇಯಿಸ್ಬೇಕಾದ್ರೆ ಕಲ್ಲುಂಜಿ ಬೀಜದ್ದು ಹಾಕಿರೋ ಎಲ್ಲ ತರಕಾರಿದು ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹೀಗಾಗಿ ಅದು ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿಯಾಗಿ ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆಯೋ, ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಆನಿಯನ್ ಪಕೋಡಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಇದು ಗೋಲ್ಡನ್ ಬ್ರೌನ್ ಆಗೋಕ್ಕೆ. ಇವಾಗ ಇದಾಗಿದೆ. ಬಿಸಿ ಬಿಸಿ ಪಾಲಕ್ ಪಕೋಡ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿಗಳೆಲ್ಲ ಹೇಗೆ ಬರ್ತಿದೆ, ನೀವು ಯಾವುದೆಲ್ಲ ಟ್ರೈ ಮಾಡಿದ್ದೀರಾ ಖಂಡಿತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.